ANMR ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಹೆಸರಾಂತ ಡೆಕ್ಕನ್ ಆಸ್ಪತ್ರೆ. ನಮ್ಮಲ್ಲಿ ಜನರಲ್ ಮೆಡಿಸಿನ್, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋಎಂಟರಾಲಜಿ, ಮೂಳೆ ಚಿಕಿತ್ಸೆ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ಮಕ್ಕಳ ಚಿಕಿತ್ಸೆ, ದಂತ ಚಿಕಿತ್ಸೆ, ಕಿವಿ, ಮೂಗು ಮತ್ತು ಗಂಟಲು, ಮೂತ್ರಶಾಸ್ತ್ರ ಚಿಕಿತ್ಸೆ, ನರವಿಜ್ಞಾನ, ನಾಳಿಯ ಮತ್ತು ಎಂಡೋವ್ಯಾಸ್ಕ್ಯುಲರ್, ನೆಫ್ರಾಲಜಿ, ಡಯಾಲಿಸಿಸ್, ಬೌಲ್ ಚಿಕಿತ್ಸೆ, ರೇಡಿಯಾಲಜಿ, ಎಂಡೋಸ್ಕೋಪಿ ಲಭ್ಯ. ಸೌಲಭ್ಯಗಳು: ಜನರಲ್ ವಾರ್ಡ್, ಪ್ರೈವೇಟ್ ವಾರ್ಡ್, ಟ್ವಿನ್ ಶೇರಿಂಗ್ ವಾರ್ಡ್, ಡೇ ಕೇರ್, ತುರ್ತು ವಾರ್ಡ್, 3 ಮಾಡ್ಯುಲರ್ OT, ಸ್ಟೆಪ್ ಡೌನ್ ICU, ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ. ಕೆಂಚಾರ್ಲಹಳ್ಳಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ನರಕಯಾತನೆ ಅನುಭವಿಸುತ್ತಿರುವ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆಂಚಾರ್ಲಹಳ್ಳಿ ಗ್ರಾಮದ ಮಸೀದಿಯ ಹಿಂಭಾಗದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಮನೆಗಳ ಕಲುಷಿತ ನೀರು, ಚರಂಡಿ ನೀರು ಖಾಲಿ ಜಾಗದ ಗುಂಡಿಯಲ್ಲಿ ಸಂಗ್ರಹವಾಗಿ ನೀರು ಸಂಪೂರ್ಣವಾಗಿ ಕಲುಷಿತಗೊಂಡು ದುರ್ನಾತ ಬೀರುತ್ತಿದ್ದು, ಗ್ರಾಮಸ್ಥರು ತೀವ್ರವಾದ ಅನಾರೋಗ್ಯ ಮತ್ತು ನೈರ್ಮಲ್ಯ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮದ ಶಾಮೀರ್, ಶಿವಕುಮಾರ್, ಮುಬಾರಕ್, ವೆಂಕಟಲಕ್ಷ್ಮಿ ಮತ್ತಿತರರು ಸಮಸ್ಯೆಯ ಬಗ್ಗೆ ಮಾಧ್ಯಮದವರಿಗೆ ಸಮಸ್ಯೆಯ ಸ್ಥಳವನ್ನು ತೋರಿಸಿ ಮಾತನಾಡಿದ ಅವರು, ಮಸೀದಿಯ ಹಿಂಭಾಗದಲ್ಲಿ ಚರಂಡಿ ಇರದ ಕಾರಣ ಮಳೆ ನೀರು ಹಾಗೂ ಮನೆ ಬಳಕೆಯ ಕಲ್ಮಶ ನೀರು ರಸ್ತೆ ಹಾಗೂ ತೆರೆದ ಜಾಗಗಳಲ್ಲಿ ನಿಲ್ಲುತ್ತಿದ್ದು, ಇದರಿಂದ ವಿಪರೀತ ದುರ್ವಾಸನೆ ಬೀರುತ್ತಿದೆ. ಅಲ್ಲದೆ ಸೊಳ್ಳೆ ಹಾಗೂ ಇತರೆ ಕ್ರಿಮಿಕೀಟಗಳ ಹಾವಳಿ ಹೆಚ್ಚಾಗಿ ಸಾರ್ವಜನಿಕರು ಸಾಂಕ್ರಾಮಿಕ ರೋಗದ ಭೀತಿಗೆ ಆವರಿಸಿದೆ. ಈ ಚರಂಡಿ ನೀರು ಹರಿಯುವ ಮತ್ತು ಸರಾಗವಾಗಿ ಸಾಗಬೇಕಾದ ಜಾಗದಲ್ಲಿ ಕೆಲವರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವುದರಿಂದ ಸಮಸ್ಯೆ ಮತ್ತಷ್ಟು ಗಂಭೀರಗೊಂಡಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡರು. ಇನ್ನು ಈ ಸಮಸ್ಯೆ ಬಗ್ಗೆ ಕಳೆದ 2026 ಮೇ 6ರಂದು ಗ್ರಾಮ ಪಂಚಾಯಿತಿಗೆ ಲಿಖಿತ ದೂರು ನೀಡಿದ್ದಲ್ಲದೆ ಹಲವಾರು ಬಾರಿ ಮೊಬೈಲ್ ಮೂಲಕ ಸಂಪರ್ಕ ಮಾಡಿ ಸಮಸ್ಯೆಯ ಬಗ್ಗೆ ಗ್ರಾಮ ಪಂಚಾಯಿತಿ PDOಗೆ ವಿವರಿಸಿದ್ದಲ್ಲದೆ ಖುದ್ದು ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಸಮಸ್ಯೆ ಬಗ್ಗೆ ತಿಳಿಸಿದರೂ ಇದುವರೆಗೂ ಗಮನ ಹರಿಸಿಲ್ಲವೆಂದು ಗ್ರಾಮಸ್ಥರು ದೂರಿದರು. ಈ ಕುರಿತು ತಕ್ಷಣವೇ ಸಂಬಂಧಪಟ್ಟ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಆಡಳಿತ ವರ್ಗವು ಎಚ್ಚೆತ್ತುಕೊಂಡು ಸ್ಥಳ ಪರಿಶೀಲನೆ ನಡೆಸಿ ಒತ್ತುವರಿಯನ್ನು ತೆರವುಗೊಳಿಸಬೇಕು ಮತ್ತು ಕೂಡಲೇ ಸೂಕ್ತ ಚರಂಡಿ ವ್ಯವಸ್ಥೆಯನ್ನು ನಿರ್ಮಿಸಿಕೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೆ. ಶಿವಕುಮಾರ್, ನಾಗೇಶ್ KR, ಬಾಬು KS, ಲಕ್ಷ್ಮೀದೇವಮ್ಮ, ಭಾರತಮ್ಮ, ಸುಗುಣ A, ಶಮೀರ್, ಮುಬಾರಕ್, ಅಮೀರ್ ಸಾಬ್, ಚಾಂದ್ ಪಾಷಾ, ವರಲಕ್ಷ್ಮಿ, ಸುಗುಣ, ಭಾರತಮ್ಮ, ಲಕ್ಷ್ಮಕ್ಕ, ಅಮೂಲ್ಯ, ನಾರಮ್ಮ, ಶಿವಕುಮಾರ್, ಕಮಲಮ್ಮ, ವಸೀಂ, ಫಯಾಜ್, ಅಫ್ರೋಜ್, ನಜೀರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. कितनी बड़ी फजीलत है मेरे दोस्तों, हमारा काम अल्लाह को राजी करना है, हमारा काम इबादत करना है. मैं ऐसे ಶಾಮೀರು, ಚಿಂತಾಮಣಿ ತಾಲೂಕು ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ಜಾಮಿಯಾ ಮಸೀದಿ ಹಿಂಭಾಗ ಚರಂಡಿ ನೀರು ಹಾದು ಹೋಗಲು ವ್ಯವಸ್ಥೆ ಇಲ್ಲ. ಊರಿನ ಎಲ್ಲ ಚರಂಡಿ ನೀರು ಇಲ್ಲಿ ಬಂದು ನಿಂತ್ಕೊತದೆ. ನಾವು EO ಅವ್ರಿಗೂ ಮತ್ತು PDO ಅವ್ರಿಗಿಬ್ಬರಿಗೂ ನಾವು ಲಿಖಿತದ ಮುಖಾಂತರ ನಾವು ಅವ್ರಿಗೆ ದೂರನ್ನು ದಾಖಲಿಸಿರ್ತೇವೆ ಮತ್ತು ದೂರವಾಣಿ ಮುಖಾಂತರನೂ ಅವ್ರಿಗೆ ಹೇಳಿದ್ದೀವಿ ನಾವು. ಮತ್ತು ಇಲ್ಲಿ ಬಂದು ಅವರು EO ಅವರು PDO ಅವ್ರಿಗೆ ರೆಫರ್ ಮಾಡಿದ್ರು.
ಪಿ ಡಿ ಅವ್ರು ಬಂದು ಇಲ್ಲಿ ಬಂದುಬಿಟ್ಟು ಎಲ್ಲ ಎನ್ಕ್ವೈರಿ ಮಾಡಿದಾಗ ಇಲ್ಲಿ ಜನರು ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿಯನ್ನು ತೆರವುಗೊಳಿಸೋದಕ್ಕೆ ಪಿ ಡಿ ಅವರು ತುಂಬ ಪ್ರಯತ್ನ ಪಟ್ಟರು. ಆದ್ರೂ ಇಲ್ಲಿ ಬಿಟ್ಕೊಡೋಕೆ ಅವ್ರು ರೆಡಿ ಇಲ್ಲ. ನಮಗೇನೋ ಮಾಡಿ ಈ ಊರಿನ ಕೊಳಚೆ ನೀರೆಲ್ಲ ಬಂದು ಮಸೀದಿ ಹಿಂಭಾಗ ನಿಂತ್ಕೊತಾ ಇದೆ. ಇದನ್ನು ತೆರವು ಮಾಡಿಕೊಟ್ಟು అನುకూల ಮಾಡಿಕೊಡಬೇಕಾಗಿ కోరుతేವೆ. మాది కంచాలపల్లి. మా ఇంట్లోకంతా నీళ్ళు వస్తాయి. మా వాన వచ్చిందంటే ఇంట్లోకి ఏం నానిపోతాయో బట్టలు గిట్ల నీళ్ళు దూరేస్తాయి ఇంట్లోకి. మాది కంచాలపల్లి. ఏం పేరు కమిది? భారతమ్మ. ఇంకా ఇది ఇట్లా ప్రాబ్లం 3 ఏళ్ళు ఇంకా. అధికారులు చెప్పినారుగా, ఏం చెప్తారు వాళ్ళు? చేస్తామంటారు చేయరు. చేయనీరు. వస్తాన్నారు, చూస్తున్నారు, పోతున్నారు అంతే. ಶಯನಿಸ್ತಾ ಇಲ್ಲ. ನಮಸ್ಕಾರ. ನಮ್ಮದು ಕೆಂಚಾರ್ಲಹಳ್ಳಿ, ಚಿಂತಾಮಣಿ ತಾಲೂಕು. ನಮ್ಮ ಪಂಚಾಯತಿಯಲ್ಲಿ ನಮಗೆ ಯಾರು ನಮ್ಮ ಮಾತು ಕೇಳಿಸ್ಕೊತಾ ಇಲ್ಲ. ನಮಗೆ ಇಲ್ಲಿ ತೊಂದರೆ ಆಗ್ತೈತೆ. ಮಕ್ಕಳು ಮರಿ ಎಲ್ಲ ಇದ್ದಾರೆ ಈ ನಮ್ಮ ಏರಿಯಾದಲ್ಲಿ. ಒಬ್ಬ ಮುದುಕಿನೂ ಇದ್ದಾಳೆ, ಇಲ್ಲಿ ನೋಡಿ, ಅಲ್ಲಿ ಮುತ್ಕೊಂಡು ಕೂತಿದ್ದಾರೆ. ಆತನಿಗೆ ಮೈ ಹುಷಾರಿಲ್ಲ, ಸ್ವಲ್ಪ ಅಲ್ಲಿ ಕೂತಿದ್ದಾರೆ. ಆಯಮ್ಮನಿಗೂ ಹಿಂಗೆ ಮೈ ಹುಷಾರಿಲ್ಲ. ಇಲ್ಲೆಲ್ಲ ಸೊಳ್ಳೆಗಳು, ನಮಗೆ ಜ್ವರಗಳು ಅವು ಇವು ಬರ್ತಾ ಇರುತ್ತೆ. ನಾವು ಹಾಸ್ಪಿಟಲ್ಗೆ ತೋರಿಸ್ಕೊತಾ ಇದ್ದೀವಿ, ಬರ್ತಾಯಿದ್ದೀವಿ. ನಮ್ಮ ಪಂಚಾಯತಿಗೆ ಮಾಹಿತಿ ಕೊಟ್ಟಿದ್ದೀವಿ, ಮತ್ತು ಇ.ಒ. ಸಾಹೇಬ್ರಿಗೂ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಬರ್ತಾರೆ, ನೋಡ್ಕೊತಾರೆ, ಹೋಗ್ತಾ ಇದ್ದಾರೆ. ಯಾರೂ ಇಲ್ಲಿ ಕೆಲಸ ಮಾಡಿದವ್ರಿಲ್ಲ. ನಮಗೆ ನೀವು ದಯವಿಟ್ಟು ಏನೋ ನಿಮ್ಮ ಕೈಲಾದರೂ ಸಹಾಯ ಮಾಡಿ ನಮಗೆ ಇಲ್ಲಿ ನೀರು ಆಚೆ ಹೋಗಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಇದು 3 ವರ್ಷದಿಂದ ಫಸ್ಟು ನೀರು ಇದು ಹೋಗ್ತಾಯಿತ್ತು, ಆರಾಮಾಗಿ ನೀರು ಹೋಗ್ತಾಯಿತ್ತು, ಬರ್ತಾಯಿತ್ತು, ಟೆನ್ಷನ್ ಇರ್ತಾ ಇರಲಿಲ್ಲ. ಈಗೆಲ್ಲ ಅಡ್ಡ ಕಾಂಪೌಂಡ್ಗಳೆಲ್ಲ ಅಡ್ಡ ಕಟ್ಬಿಟ್ಟಿದ್ದಾರೆ. ನೀರೆಲ್ಲೋ ಹೋಗೋಕ್ಕೆ ನಮಗೆ ಇದೇ ಇಲ್ಲ, ಚಾನ್ಸಸ್ಸೇ ಇಲ್ಲ. ಅದಕ್ಕೋಸ್ಕರ ನೀವು ಏನೋ ವ್ಯವಸ್ಥೆ ಮಾಡಿ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಅಂತ. ಮುಬಾರಕ್ ಅಂತ. ಇದೇ ಕೆಂಚಾರಳ್ಳಿ ಗ್ರಾಮದ ಜಾಮಿಯಾ ಮಸೀದಿ ಪಕ್ಕದಲ್ಲಿ ಚರಂಡಿಯ ನೀರು ತುಂಬ ಕೊಳಕು ಪ್ರದೇಶವಾಗಿದ್ದು ಮಸೀದಿಗೆ ಜನರಿಗೆ ಇಲ್ಲಿರುವ ಎಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗಿದೆ. ನಾವು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಕಾರ್ಯನಿರ್ವಹಣೆ ಎಲ್ಲರಿಗೂ ಮನವಿ ಪ್ರಯತ್ನ ಸಲ್ಲಿ 2-3 ಬಾರಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಇಲ್ಲಿ ಯಾವುದೇ ನೀರು ನಿಲ್ಲದೆ ಅದನ್ನು ಸರಾಗವಾಗಿ ನೀರು ಹೋಗುವಂತೆ ಅನುಕೂಲ ಮಾಡಿಕೊಳ್ಳಲು ಅಧಿಕಾರಿಗಳಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಮುಬಾರಕ್. ನಮ್ಮೂರು ಕಂಚಾರ್ಲಹಳ್ಳಿ. ನನ್ನ ಹೆಸರು ವರಲಕ್ಷ್ಮಿ. ಈ ಬೀದಿಯಲ್ಲಿ ಮನೆಗೆ ಇಬ್ಬಿಬ್ರು ಚಿಕ್ಕ ಮಕ್ಳವ್ರೆ. ಎಲ್ಲ ಮಕ್ಳಿಗೂ ಡೆಂಗು ಜ್ವರ ಅಂತ ಬರ್ತೈತೆ. ಒಂದು 3 ವರ್ಷದಿಂದ ಇದನ್ನೇ ನಮಗೆ ಕಂಟಿನ್ಯೂ. ಯಾರಿಗೆ ಹೇಳಿದ್ರು ಕೂಡ ಯಾರು ಕಿವಲ್ಗೆ ಹಾಕ್ಕೊಂತಿಲ್ಲ. ಬಟ್ ನಮಗೆ ಜಾಸ್ತಿ ಬಾಧೆ ಅಂತಂದರೆ ಈ ನೀರಿನಿಂದಾನೆ, ಬೇರೆ ಇನ್ನೇನಿಲ್ಲ. ಈ ನೀರಿನಿಂದಾನೆ. ಈ ನೀರು ಹೋಗೋಕ್ಕೂ ದಾರಿ ಯಾರೂ ಬಿಡ್ತಾ ಇಲ್ಲ. ಇಷ್ಟೇನೆ ನಾನು